ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಅಪವರ್ತಿಸುವಿಕೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ. ಹಾಗಾದ್ರೆ ಇಲ್ಲೊಂದು ಬೀಜೋಕ್ತಿಯನ್ನ ಕೊಟ್ಟಿದ್ದಾರೆ, ಇದನ್ನ ಅಪವರ್ತಿಸಿ ಲೆಕ್ಕವನ್ನ ಬಿಡಿಸಬೇಕಾಗಿದೆ. ಪ್ರಶ್ನೆ ಹೇಗಿದೆ ನೋಡಿ: 49 y ಸ್ಕ್ವೇರ್ ಪ್ಲಸ್ 84 yz ಪ್ಲಸ್ 36 z ಸ್ಕ್ವೇರ್. ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಅಪವರ್ತಿಸೋದು ಅಂದಾಗ ನಮಗೆ ನಿತ್ಯ ಸಮೀಕರಣಗಳು ಗೊತ್ತಿರಬೇಕಾಗ್ತಾ ಇದೆ. ಹಾಗಾದ್ರೆ ಯಾವ ಒಂದು ನಿತ್ಯ ಸಮೀಕರಣವನ್ನು ಬಳಸೋಣ ಅಂದಾಗ ನೋಡಿ, ಇಲ್ಲಿ ಎಲ್ಲಾ ಕಡೆ ಏನಿದೆ? ಪ್ಲಸ್ ಇದೆ. ಹಾಗಾದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಹೌದಾ? ಹಾಗಾದ್ರೆ ಇದರ ಒಂದು ಸೂತ್ರ ಏನಾಗ್ತಾ ಇದೆ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿ ಬರೀಬಹುದು. ಹಾಗಾದ್ರೆ ನಾವಿಲ್ಲಿ ಏನಿದೆ ಅಂದ್ರೆ ಇದು ಈ ರೂಪದಲ್ಲಿದೆ. ಹೌದಾ? ಇದು ಯಾವ ರೂಪದಲ್ಲಿದೆ? ಈ ರೂಪದಲ್ಲಿದೆ. ಹಾಗಾದ್ರೆ ಅದನ್ನ ನಾವು ಏನ್ ಬರಿಬೇಕಾಗಿದೆ? ಈ ರೂಪದಲ್ಲಿ ಬರಿಬೇಕಾಗಿದೆ ನೋಡಿ. ಹಾಗಾದ್ರೆ ಇಲ್ಲಿ ಬರೆದುಕೊಳ್ಳೋಣ ಇದನ್ನ. 49 y ಸ್ಕ್ವೇರ್, ಹೌದಾ, ಪ್ಲಸ್ 84 yz ಪ್ಲಸ್ 36 z ಸ್ಕ್ವೇರ್. ಹಾಗಾದ್ರೆ ಇದು ಸೇಮ್ ಇದೆ ಅಂತ ಹೇಳಿದ್ದೀನಿ. ಹಾಗಾದ್ರೆ ಇದನ್ನ ಈ ರೂಪದಲ್ಲಿ ಪರಿವರ್ತನೆ ಮಾಡ್ಕೋಬಹುದು. ಹಾಗಾದ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ. ಹಾಗಾದ್ರೆ ಇಲ್ಲಿ 49 y ಸ್ಕ್ವೇರ್ ಇದೆ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಅಂದಾಗ ಇಲ್ಲಿ ಎ ಅಂದ್ರೆ ನಾ ಈಗ ಏನ್ ತಗೋತೀನಿ? 49ರ ವರ್ಗಮೂಲ ತೆಗೆದುಕೊಳ್ಬೇಕು. ಹೌದಾ? ಯಾಕಂದ್ರೆ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ? ಇದರ ವರ್ಗಮೂಲ. ಹಾಗಾಗಿ ನೋಡಿ, ಇದು ಯಾವುದರ ವರ್ಗ? 7 49, 7 ತೆಗೆದುಕೊಂಡಿದ್ದೇನೆ. ಆಮೇಲೆ y ಸ್ಕ್ವೇರ್ ಅಲ್ಲಿ y ತೆಗೆದುಕೊಂಡಿದ್ದೇನೆ. ಈಗ ಇದನ್ನ ಸ್ಕ್ವೇರ್ ಅಂತೇಳಿ ಬರಿತಾ ಇದ್ದೀನಿ ನೋಡಿ. ಇದನ್ನ ಈ ರೂಪದಲ್ಲಿ ಬರೆದಿದ್ದೀವಿ. ಇಲ್ಲಿ 7y ಅಂದ್ರೆ ಇಲ್ಲಿ ಎ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಎ ಅಂದಂಗ ಅರ್ಥ. ಅದೇ ರೀತಿಯಲ್ಲಿ ಪ್ಲಸ್. ಹೌದಾ? ಈಗ ನೋಡಿ, ಕೊನೆಯದಾಗಿ ಇದನ್ನು ಬರೆಯೋಣ. ಇಲ್ಲಿಯೂ ಕೂಡ ಹಾಗೆ 36 z ಸ್ಕ್ವೇರ್ ಇದೆ. ಹಾಗಾದ್ರೆ ಬಿ ಸ್ಕ್ವೇರ್ ಇದೆ. ಹಾಗಾದ್ರೆ ಬಿ ಅಂದ್ರೆ ಎಷ್ಟು ಅಂತ ವಿಚಾರ ಮಾಡಿದಾಗ 36ರ ವರ್ಗಮೂಲ. 36ರ ವರ್ಗಮೂಲ ಎಷ್ಟಾಗ್ತಾ ಇದೆ? 6. ಹೌದಾ? ಆಮೇಲೆ z ಸ್ಕ್ವೇರ್ ಅಂದ್ರೆ 6z ಹೋಲ್ ಸ್ಕ್ವೇರ್. ಹೌದಾ? ಈ ರೀತಿ ಬರ್ಕೊಂಡಿದ್ದೇವೆ. ಈಗ ನಮಗೆ ಎ ಸ್ಕ್ವೇರ್ ಸಿಕ್ತು, ಬಿ ಸ್ಕ್ವೇರ್ ಸಿಕ್ತು. ಹಾಗಾದ್ರೆ ನಮಗೆ ಈಗ ಏನ್ ಬೇಕಾಗಿದೆ? 2 ಗುಣಿಸು ಎ ಗುಣಿಸು ಬಿ. ಹಾಗಾದ್ರೆ 2ನ್ನ ಬರೆಯೋಣ, ಗುಣಾಕಾರ. ಈಗ ನೋಡಿ, ಇಲ್ಲಿ ಎ ಸ್ಕ್ವೇರ್ ದಲ್ಲಿ ಇದೇನಾಗಿದೆ? ಎ ಆಗಿದೆ. ಹಾಗಾಗಿ ಇಲ್ಲಿ ಎ ಅಂದ್ರೆ ಯಾವ್ದಾಗ್ತಾ ಇದೆ? 7y. 7y. ಅದೇ ರೀತಿಯಲ್ಲಿ ಬಿ. ಬಿ ಅಂದಾಗ ನೋಡಿ, ಬಿ ಅಂದ್ರೆ 6z. 6z. ಈ ರೀತಿಯಾಗಿ ನಾವು ಬರಿಬಹುದು. ಇದಂದ್ರೆ ಇದೈತೆ ಈಗ. ಹೌದಾ? ಇದಂದ್ರೆ ಇದಾದ್ರೆ ಇದಂದ್ರೆ ಏನು? ಇದು. ಹೌದಾ? ಹಾಗಾದ್ರೆ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಹೌದಾ? ಇಲ್ಲಿ ಎ ಇದ್ದಷ್ಟೇ ಇಲ್ಲಿ ಎ ಇರ್ತಾ ಇದೆ ಅಂದಾಗ ಇಲ್ಲಿ ಎಷ್ಟಿದೆ ನೋಡಿ, ಈ ರೂಪದಲ್ಲಿ ಬರೋಣ. ಇಲ್ಲಿ ಎ ಅಂದ್ರೆ ಏನಾಯ್ತು? 7y ಪ್ಲಸ್ ಬಿ ಅಂದ್ರೆ 6z. ಬಿ ಅಂದ್ರೆ 6z. ಇಲ್ಲಿ ಏನಿದೆ? ಹೋಲ್ ಸ್ಕ್ವೇರ್. ನೋಡಿ, ಇದನ್ನ ಈ ರೀತಿಯಾಗಿ ಈ ರೂಪದಲ್ಲಿ ಬರೆದಿದ್ದೇವೆ. ಅಂದ್ರೆ 7y ಪ್ಲಸ್ 6z ಹೋಲ್ ಸ್ಕ್ವೇರ್ ಅಂದ್ರೆ ನಮಗೆ ಈ ಉತ್ತರ ಬರ್ತಾ ಇದೆ. ಇದನ್ನ ನಾವು ಈ ಸೂತ್ರವನ್ನು ಬಳಸಿ ಈ ರೀತಿಯಾಗಿ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.